morning to everybody. Dear students, now we are going to discuss about the occupational health. Out of occupational health, your first question is the ergonomics. What is meant by ergonomics? Ergonomics andre ಏನು? Ergonomics. Ergonomics ಅಂದ್ರೆ ergonomics, it is a Greek word. ಇದು ಗ್ರೀಕ್ ಪದ. Ergonomos means man, nomos means law. Ergonomics means, ergonos means ergos. Ergos means man, nomos means law. Ergonomics ಅನ್ನೋದು this is one of the ergonomics is a new concept in the occupational health. Ergos means man, nomos means law. This is the, it means fittest job to the fittest person. ಇದರಿಂದ ಉದ್ದೇಶ ಏನು? ಸರಿಯಾದ ವ್ಯಕ್ತಿಗೆ ಸರಿಯಾದ ಕೆಲಸ ಕೊಡೋದು. ನಾವು ಇಂಡಸ್ಟ್ರೀಸ್ನಲ್ಲಿ ಒಂದು ವ್ಯಕ್ತಿಯೊಕ್ಕ ಮಾನಸಿಕ ಮತ್ತು ಶಾರೀರಿಕ ಎಬಿಲಿಟಿ ಸಾಮರ್ಥ್ಯವನ್ನು ನೋಡಿ ನಾವು ಕೆಲಸ ಕೊಡ್ತೀವಿ. ದಟ್ ಈಸ್ giving the based on the physical and mental health conditions of the worker, he will be given a suitable job according to his health. This is called the ergonomics, or fittest person to the fittest job based on his physiological, mental and physical conditions. Here we have to remember 3 points. That means fittest person to the fittest job. Before going to take any person in the factories, he has to undergo pre-placement examinations. Pre-placement ಅಂದರೆ ಅವನು ಕೆಲಸಕ್ಕೆ ಸೇರೋಕ್ಕಂತ ಮೊದಲೇ ಅವನಿಗೆ ನಾವು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಮಾಡಿ ಆ ವ್ಯಕ್ತಿಗೆ ಯಾವ ಥರ ಕಾಯಿಲೆ ಇಲ್ಲ, ಇವನು ಕೆಲಸ ಮಾಡಲಿಕ್ಕೆ ಲಾಯಕ ಇದ್ದಾನ, ಇವನು ಎಬಿಲಿಟಿ ಐತೆ, ಶಕ್ತಿ ಐತೆ ಅಂಥ ವ್ಯಕ್ತಿಗಳಿಗೆ ನಾವು ಆಕ್ಯುಪೇಷನಲ್ ಹೆಲ್ತ್ನಲ್ಲಿ ಕೊಡ್ತೀವಿ. ಇದರಲ್ಲಿ ನಾವು ಈ 3 ಅಂಶಗಳನ್ನು ಗಮನ ಮಾಡಬೇಕು. ಹಿಯರ್ ವಿ ಹ್ಯಾವ್ ಟು ರಿಮೆಂಬರ್ 3 ಪಾಯಿಂಟ್ಸ್. ಹೆಲ್ತ್ ಆಫ್ ದಿ ವರ್ಕರ್ಸ್. ಹೆಲ್ತ್ ಆಫ್ ದಿ ವರ್ಕರ್ ಡ್ಯೂರಿಂಗ್ ದಿ ವರ್ಕಿಂಗ್ ಅವರ್ಸ್ ವಿ ಹ್ಯಾವ್ ಟು ಅಬ್ಸರ್ವ್ ದಿ ಎನ್ವಿರಾನ್ಮೆಂಟ್. ದಟ್ ಮೀನ್ಸ್ ಆಕ್ಯುಪೇಷನಲ್ ಎನ್ವಿರಾನ್ಮೆಂಟ್. ಅವನು ಕೆಲಸ ಮಾಡೋ ಪರಿಸರಗಳು ಯಾವ ಥರ ಇರಬೇಕು. ಅದೇ ಥರ ಡೊಮೆಸ್ಟಿಕ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ. ಇದರಲ್ಲಿ ನಾವು ಆಕ್ಯುಪೇಷನಲ್ ಎನ್ವಿರಾನ್ಮೆಂಟು ಚೆನ್ನಾಗಿರಬೇಕು, ಏರ್ ಆ್ಯಂಡ್ ವೆಂಟಿಲೇಷನ್ ಇರಬೇಕು, ಅವನಿಗೆ ಲೈಟಿಂಗ್ ಇರಬೇಕು, ನಾಯ್ಸ್ ಇರಬಾರದು. ಅದೇ ಥರ ಡೊಮೆಸ್ಟಿಕ್ ಎನ್ವಿರಾನ್ಮೆಂಟ್. ಡೊಮೆಸ್ಟಿಕ್ ಮೀನ್ಸ್ ಇಟ್ ಈಸ್ ಎ ಪ್ಲೇಸ್ ವೇರ್ ದಿ ವರ್ಕರ್ ಈಸ್ ವರ್ಕಿಂಗ್ ಥ್ರೂ ಮೆಷಿನ್ಸ್ ಆರ್ ಇನ್ಸ್ಟ್ರೂಮೆಂಟ್ಸ್. ಹಿಯರ್ ಇಟ್ ಶುಡ್ ಹ್ಯಾವ್ ಎನಿ ಪ್ರಾಬ್ಲಮ್ ಟು ದಿ ವರ್ಕರ್ ವಿತ್ ದಿ ಮ್ಯಾನೇಜ್ಮೆಂಟ್, ವಿತ್ co-worker or with machines. This is the domestic environment. Third is the social welfare measures. What are the social welfare measures or social security measures? When an worker is having any incident of accident or injuries during the working place, he will be given the salary with wages. He should not deduct the salary. Like that only for the working women we have to provide creatures means ನಾವು ಅವರಿಗೆ ಜೋಕಾಲಿ ಆಗಬೇಕು.
ಯಾರನ್ನು ಹೆಣ್ಣುಮಕ್ಕಳು ಕೆಲಸಗಾರರು ಇರ್ತಾರೆ ಫ್ಯಾಕ್ಟ್ರಿನಲ್ಲಿ, ಅವ್ರಿಗೆ ಮಗು ಇರ್ತಾರೆ, ಆ ಮಗುವಿಗೆ ಜೋಕಾಲಿನಲ್ಲಿಟ್ಟು ಇದು ಮಾಡಲಿಕ್ಕೆ ವಿ ಹ್ಯಾವ್ ಟು ಅಡಾಪ್ಟ್ ಅಕಾರ್ಡಿಂಗ್ ಟು ದಿ ಫ್ಯಾಕ್ಟ್ರಿ ರೂಲ್ಸ್. ವೈ ದೀಸ್ ಆರ್ important to the worker? One is to prevent the accidents. The social security measures based on to prevent the accidents. ಅಪಘಾತಗಳನ್ನು ತಡೆಗಟ್ಟಬಹುದು. And also to provide the retirement benefits. ಇವರಿಗೆ ನಾವು ರಿಟೈರ್ಮೆಂಟ್ ಬೆನಿಫಿಟ್ಸ್ ಕೊಡಬೇಕು. And also we have to make the equilibrium with the dynamic equilibrium between the worker and occupational environment. ಇಲ್ಲಿ ನಾವು ಒಂದು ಪಾಯಿಂಟು ನಾನೀಗ ಬೋರ್ಡ್ ಮೇಲೆ ಬರ್ತೀನಿ, ನೀವೆಲ್ಲ ಗಮನ ಮಾಡಬೇಕು. ಎರ್ಗಾನಮಿಕ್ಸ್ನಲ್ಲಿ ಮ್ಯಾನ್, ಮೆಷಿನ್, ಎನ್ವಿರಾನ್ಮೆಂಟ್, ನಾವು ಏನು ಮಾಡಬೇಕು? ಮ್ಯಾನ್, ಮೆಷಿನ್ ಆ್ಯಂಡ್ ಎನ್ವಿರಾನ್ಮೆಂಟ್. ನಾವು ಅದೇ ಥರ ಎಪ್ಡಮಾಲಜಿಕಲ್ ಟ್ರಯಾಡ್ನಲ್ಲಿ ಒಂದು ತ್ರಿಭುಜ ಹಾಕ್ತೀವಿ, ಏಜೆಂಟ್, ಹೋಸ್ಟ್, ಎನ್ವಿರಾನ್ಮೆಂಟ್. ಇಲ್ಲಿ ಹಂಗಲ್ಲ, ಮ್ಯಾನ್, you have to draw the and triangle. Man, machine, there should be equilibrium. ಈ ಮ್ಯಾನ್, ಮೆಷಿನ್, ಎನ್ವಿರಾನ್ಮೆಂಟ್ನಲ್ಲಿ ಸಮತೋಲ್ಯತೆ ಇರಬೇಕು. ಇದನ್ನು ಫಿಟ್ಟೆಸ್ಟ್ ಪರ್ಸನ್ ಟು ದಿ ಫಿಟ್ಟೆಸ್ಟ್ ಜಾಬ್ ಅಂತೀವಿ, ಇದನ್ನು ಎರ್ಗಾನಮಿಕ್ಸ್ ಅಂತೀವಿ. ಎರ್ಗಾನಮಿಕ್ಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಶಾರ್ಟ್ ನೋಟ್ಸ್ ಕ್ವಶನ್ ಫಾರ್ ಯು ಅಂಡರ್ ಆಕ್ಯುಪೇಷನಲ್ ಹೆಲ್ತ್. ದಿಸ್ ಕ್ವಶನ್ ಹ್ಯಾಸ್ ಬೀನ್ given several times. Ergos means man, nomos means law. That means placing the fittest person to the fittest job is called the ergonomics. There should be equilibrium between the man, machine and environment. ಇದರ ಮೂಡಿನಲ್ಲಿ ಅವರಿಗೆ ನಾವು ಈಕ್ವಿಲಿಬ್ರಿಯಮು, ಸಮತೋಲನ ಇರಬೇಕು. ಇದು ಎರ್ಗಾನಮಿಕ್ಸು. Here once again I will repeat you what is ergonomics. Ergonomics means man, machine, environment, and also placing the fittest person to the fittest job, and also occupational environment, and also domestic environment, and also social security measures to the workers. All these are covered under the ergonomics. You have to remember, first you have to read the definition, and what is the equilibrium, what is the working environment, and giving the job to the fittest person, and also pre-placement examination. Also there will be equilibrium between the man, machine and environment. You have to draw the triangle and you have to show the triangle and you have to explain about it. These are the briefly about this ergonomics. Next question, that is the plumbism. What is meant by plumbism? Here I will write. Plumbism. I will rub it and write. Plumbism. 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 What is meant by plumbism? Plumbism ಅಂದರೆ ನಾವು ಲೆಡ್ ಪಾಯ್ಸನಿಂಗ್ ಅಂದರೆ ಏನು? ಲೆಡ್ಡಿಗೆ ನಾವು ಸಿಂಬಲ್ ಏನು? ಲೆಡ್ಡಿಗೆ ನೀವು ನಮ್ಮ ಇದರಲ್ಲಿ ಕೆಮಿಸ್ಟ್ರಿನಲ್ಲಿ 17 ಟೇಬಲ್ನಲ್ಲಿ ಲೆಡ್ ಇಸ್ ಈಕ್ವಲ್ PB ಈ ಥರ PB ಅಂತ ಇರ್ತದೆ.
lead is equal to Pb. That is the plumbism. Plumbism means lead poisoning. How the lead poisoning occur and what are the problems? How we have to answer these notes for lead poisoning. What is the lead poisoning means? The children are prone to the lead poisoning, and the lead poisoning will occur in the lead ores and also leaded petrol and occupational mines and also industries, glass and paint, storage of batteries in these occupations and also pipeline filters. ನೀವು ನೋಡಿರ್ತೀರಿ ಯಾವ ಕಸಬ್ನಲ್ಲಿ ಯಾವ ವರ್ಕರ್ಸಿಗೆ ಈ ಲೆಡ್ ಪಾಯ್ಸನಿಂಗ್ ಆಗಬಹುದು. ಇಟ್ ಈಸ್ ಎ ಟಾಕ್ಸಿಕ್ ಮೆಟಲ್. ಇದೇನು? ಇಟ್ ಈಸ್ ಎ ಟಾಕ್ಸಿಕ್ ಅಂದರೆ ನಾವೇನು ಅಂತೀವಿ? ಪಾಯ್ಸನ್. ಇಟ್ ಈಸ್ ಎ ಟಾಕ್ಸಿಕ್ ಮೆಟಲ್ ಪಾಯ್ಸನ್ ಅಕರಿಂಗ್ ಇನ್ ದಿ ಇಂಡಸ್ಟ್ರೀಸ್. ಆಕ್ಯುಪೇಷನಲ್ ಹೆಲ್ತ್ ಮೈನ್ಸ್ ಅಂದರೆ ಲೆಡ್ ಅಂದರೆ ಸೀಸ. ನಾವು ಪೆನ್ಸಿಲ್ ನೋಡಿರ್ತೀವಿ, ಪೆನ್ಸಿಲ್ನಲ್ಲಿ ಲೆಡ್ ಇರ್ತದೆ, ದಟ್ ಈಸ್ ದಿ ಸೀಸ. ಅದರ ನಾವು ಸೀಸ ಅಂತೀವಿ ಕನ್ನಡದಲ್ಲಿ. ಇವು ಮೈನ್ಸ್ ಇರ್ತವೆ. ಅದೇ ಥರ ಗ್ಲಾಸ್, ಪೇಂಟ್ಸ್, ಬ್ಯಾಟ್ರೀಸ್, ಇದರ ಪೈಪ್ಲೈನ್ ಫಿಟ್ಟಿಂಗ್, ಇದರಲ್ಲಿ ಸುಧಾ ಈ ಲೆಡ್ ಪಾಯ್ಸನಿಂಗ್ ಆಗ್ತದೆ. ನಿಮಗೆ ಶಾರ್ಪ್ ನೋಟ್ಸ್ ಕೊಡ್ತೀನಿ ಯಾವ ಥರ ಇರ್ತದೆ ಅಂದರೆ ಪ್ಲಂಬಿಸಮ್. ಪ್ಲಂಬಿಸಮ್ ಮೀನ್ಸ್ ಯು ಹ್ಯಾವ್ ಟು ರೈಟ್ ದಿ lead poisoning. What are the sources of occurring of the lead poisoning? Who are the prone to this disease? What are the effects of this poisoning? What are the effects? Where it works? These you have to write about the lead poisoning. That is what children are prone to this disease, and the lead poisoning will occur to the occupational environment, that is the inhalation of the lead particles, paint or leaded fuel. Leaded fuel ಅಂದರೆ ಈ ಪ್ಲೇನ್ಸ್ ಇದೆಲ್ಲ ನಾವು ಲೀಡೆಡ್ ಪೆಟ್ರೋಲ್ ಅಂತ ಹಾಕ್ತೀವಿ. ನಮ್ಮ ಹೊಸಪೇಟೆನಲ್ಲಿ ಲೀಡೆಡ್ ಪೆಟ್ರೋಲು ನಾವು ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ ಸಿಗ್ತದಪ್ಪ, ಅಲ್ಲಿ ಹಾಕ್ಸ್ಕೊಂಡ್ರೆ ಇದರಲ್ಲಿಂದ ಒಂದು ಸಾರಿ ವ್ಯಕ್ತಿ ಇದೆ lead poisoning exposed ಆಗ್ತದೆ. Once a person is exposed to the lead poisoning, there will be some disturbances in his body. That what are the organs are disturbed in the body? That is brain, kidney, liver, teeth and bones. These are the effects of the lead poisoning, and also it will attack the brain. Brain attack ಮಾಡಿದರೆ ಏನಾಗ್ತದೆ? ನಮಗೆ ಇಂಟೆಲಿಜೆಂಟ್ ಕೋಶನು ಕಡಿಮೆ ಆಗ್ತದೆ. ಆಮೇಲೆ ರೀನಲ್ ಇಂಪೇರ್ಮೆಂಟ್. ರೀನಲ್ ಅಂದರೆ ಕಿಡ್ನಿ ಕೆಲಸ ಮಾಡೋದಿಲ್ಲ. ದೀಸ್ ಆರ್ ದಿ lead poisoning problems. And also what is the prevention and control of the lead poisoning? That means primary prevention. Here one is health education, health promotion and specific protection, and secondary prevention is the early diagnosis and treatment, and this can be adopted by this screening procedures. These things you have to write about the control measures, that is the health promotion and also pre-placement examination, specific protection by using the gloves and masks. Early diagnosis means periodical medical examination of the workers in the lead mines, and also advanced ಟ್ರೀಟ್ಮೆಂಟ್, ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಟ್ರೀಟ್ಮೆಂಟ್. ಆದರೂ ಲೆಡ್ ಪಾಯ್ಸನಿಂಗ್ ಆಗಿ ಅಡ್ವಾನ್ಸ್ ಸ್ಟೇಜ್ ಬಂದಿರಿ, ಆ ಟೈಮ್ನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಇವರಿಗೆ ರಿಹ್ಯಾಬಿಲಿಟೇಷನ್, ದಟ್ ಈಸ್ ದಿ ಟೆರಿಟರಿ ಪ್ರಿವೆನ್ಷನ್ ಮೀನ್ಸ್ ಕಂಪೆನ್ಸೇಷನ್ ಕೊಡಬೇಕು, ನಷ್ಟ ಪರಿಹಾರ. ಲೆಡ್ ಪಾಯ್ಸನಿಂಗು ಡೆಫಿನೇಷನ್ ಬರಬೇಕು, ಇದು ಮೆಟಲ್ ಅಂತ ಬರಬೇಕು, ಇದರ ಟಾಕ್ಸಿಕ್ ಅಂತ ಬರಬೇಕು, ಯಾರ್ಯಾರಿಗೆ ಬರ್ತದೆ, ಹೂ ವಿಲ್ ಬಿ ಅಫೆಕ್ಟೆಡ್ and what are the body parts affected, and what are the preventive and control measures you have to write when the question is given plumbism. This is the most important question. This question has been asked in previous question papers under RS1 in paramedical board. Now coming to the point, the third is today's topic. Third short notes question is sickness and absenteeism. What is the sickness and absenteeism? Sickness ಅಂದರೆ ಏನು? ಸಿಕ್ನೆಸ್ ಅಂದರೆ
ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋ ಕರ್ಮಾಗಾರನಲ್ಲಿ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಸಿಕ್ ಆಗ್ತಾರೆ. ಸಿಕ್ ಅಂದರೆ ಕಾಯಿಲೆ ಬಿತ್ತಲ್ಲ, ಅವ್ರು ಕೆಲಸಕ್ಕೆ ಹೋಗ ಆಗೋದಿಲ್ಲ, ಅದನ್ನು ಸಿಕ್ನೆಸ್ ಅಂತೀವಿ. ಒಂದು ವರ್ಕರ್, ವೆನ್ ಎ ವರ್ಕರ್ ಫಾಲ್ಸ್ ಸಿಕ್, he is unable to attend the factory work, and also these workers has got the privilege. ಇವರಿಗೆ ಒಂದು ಹಕ್ಕೈತೆ. This worker has to attend to the factory medical officer and they have to get the medical certificate. Whenever this worker gets a medical certificate, he has to get the full wages even without working. Based on the production of the certificate from the factory medical officer, he is entitled for full wages. ಇವನು ಫ್ಯಾಕ್ಟ್ರಿ ವರ್ಕರು ಅವರು ಸಂಬಂಧಪಟ್ಟಿದ ಇಲಾಖೆಯಲ್ಲಿ ಆಸ್ಪತ್ರೆಯಲ್ಲಿ ಹೋಗಿ ಅವರು ವೈದ್ಯಾಧಿಕಾರಿ ಹತ್ರ ಇವನು ಕಾಯಿಲೆ ಇದ್ದಾನಂತ ದೃಢೀಕರಣ ಪ್ರಮಾಣ ಪತ್ರ ತಂದಿದ್ರೆ ಅವನಿಗೆ ಏನಾಗ್ತದೋ ಅವನಿಗೆ ಸಂಬಳ ಕೊಡ್ತಾರೆ. ಇದು ಸಿಕ್ನೆಸ್ ಅಂತ. ಸೆಕೆಂಡ್ ಈಸ್ ಆಬ್ಸೆಂಟೀಸಮ್. ನೋಡ್ತೀರಿ ನಮ್ಮ ಶಿಷ್ಯರು, ನಮ್ಮ ಸ್ಟೂಡೆಂಟ್ಸ್ ಭಾಳ ಜನ ಆಬ್ಸೆಂಟ್ ಆಗ್ತಾರೆ. ಆಬ್ಸೆಂಟಿಸಮ್ ಅನ್ನೋದು ಒಂದು ಗೈರು ಹಾಜರಾಗೋದು. ಸಿಕ್ನೆಸ್ ಆ್ಯಂಡ್ ಆಬ್ಸೆಂಟಿಸಮ್ ಇಸ್ ಆರ್ ದಿ ಕ್ರೂಷಿಯಲ್ ವರ್ಡ್ಸ್ ಇನ್ ದಿ ಆಕ್ಯುಪೇಷನಲ್ ಹೆಲ್ತ್. Now again I will discuss about the absenteeism. Absenteeism means willingly or unwillingly the workers will absent for duty. ಜನರಲ್ ಆಗಿ ವರ್ಕರ್ಸು ಯಾವುದನ್ನು ಹಬ್ಬದ ಸಮಯ, ಮದುವೆ ಇಂಥ ಕೆಲಸಗಳು ಬಂದರೆ ರಜಾ ಇಡೋಂಗಿಲ್ಲ. ನಾರ್ಮಲ್ಲಿ ಡ್ಯೂರಿಂಗ್ ದಿ ಹಾಲಿಡೇಸ್ and during the festival season, the workers will not apply any kind of leave and they will absent themselves for duty. That is called the absenteeism. Why absenteeism is the indicator in occupational health? Absenteeism is one of the indicator. It will shows the health of the worker, whether how many days he has worked during the year and what is the percentage of the working days during that year. That is the individual absenteeism. Again, comparing to the factory absenteeism, suppose in a factory there are so many workers are working. Out of them, how many are absent during the period, 1 year period? It will give total absenteeism of the factory workers. This is the absenteeism. Why the absenteeism is a crucial and a critical. Why this absenteeism is a critical health indicator? If the workers are absent, the production will be reduced. The production capacity of the factory is reduced. Thereby, there is a loss of income to the company. ಒಂದು ವರ್ಕರು ಫ್ಯಾಕ್ಟ್ರಿನಲ್ಲಿ ಕೆಲಸ ಗೈರ್ಹಾಜರಾಗಿದ್ದರೆ ಆ ವರ್ಕರ್ಲಿಂದ ಆ ಫ್ಯಾಕ್ಟ್ರಿಗೆ ಉತ್ಪಾದನಾ ಶಕ್ತಿ ಕಡಿಮೆ ಆಗ್ತದೆ. ಅದರಲ್ಲಿಂದ ಫ್ಯಾಕ್ಟ್ರಿಗೆ ನಷ್ಟ ಆಗ್ತದೆ, ಲೋಕ್ಸಾನ್ ಆಗ್ತದೆ. ಆ್ಯಂಡ್ ಆಲ್ಸೋ ಫ್ಯಾಕ್ಟ್ರಿಗೆ ನಷ್ಟ ಆಗಿದ್ರೆ ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ಲಾಸ್ ಆಗ್ತದೆ, ನಷ್ಟ ಆಗ್ತದೆ. ಇದರಲ್ಲಿಂದ ಸಿಕ್ನೆಸ್ ಆ್ಯಂಡ್ ಆಬ್ಸೆಂಟಿಸಮು ಒಂದಕ್ಕೊಂದು ಲಿಂಕು. ಇದರಲ್ಲಿ ನಿಮಗೆ ಶಾರ್ಟ್ ನೋಟ್ಸ್ ಕ್ವಶನ್ ಕೊಡ್ತಾನು. ಸಿಕ್ನೆಸ್ ಅಂದರೆ ಫ್ಯಾಕ್ಟ್ರಿ ವರ್ಕರು ಸಿಕ್ಕಾಗೋದು, ಆತ ಲೀವ್ ಪ್ರೊಡ್ಯೂಸ್ ಮಾಡೋದು, ಸಂಬಳ ಪಡೆಯೋದು. ಸಂಬಳ ಕಟ್ ಮಾಡೋದಿಲ್ಲ. ಫ್ಯಾಕ್ಟ್ರಿ ವರ್ಕರು ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಹತ್ರ ಹೋಗಿ ಸರ್ಟಿಫಿಕೇಟು, ದೃಢೀಕರಣ ಪತ್ರ, ಪ್ರಮಾಣ ಪತ್ರ ಕೊಟ್ಟಿದ್ರೆ ಅವ್ರಿಗೆ ಸಂಬಳ ಬರ್ತದೆ. ದಿಸ್ ಡ್ಯೂರಿಂಗ್ ದಿ ಸಿಕ್ನೆಸ್ ದಿ ವರ್ಕರ್ ಯೂಸ್ ಟು ಸಬ್ಮಿಟ್ ದಿ ಮೆಡಿಕಲ್ ಸರ್ಟಿಫಿಕೇಟ್ ಸ್ಟೇಟಿಂಗ್ ದಟ್ ಈಸ್ ಸಿಕ್ and he is unable to attend the work for so many days for the period from so and so to so and so to so and so period. Based on the certificate of the factory medical officer, he will be given leave during the sick period and also he will be given salary. What is sickness is also causes loss to the production. Whenever there is a loss to the production and also there is a loss to the factory and also loss to the community, loss to the nation. This is the important. Like that only absenteeism also, if the worker is absent for duty, there will be a loss to the factory production
last to the company income, and also last to the national income. These points you have to write. Today we have discussed about the three important questions. First is ergonomics, second is paludism or lead poisoning, third is the sickness and absenteeism. If anybody got any doubts, they can put the question, or any students, those who are not having the notes of these three topics, they can send a WhatsApp message. I will send the notes to them. Thank you.